ಎಲ್ಲರಿಗೂ ನಮಸ್ತೆ. ಧರ್ಮಸ್ಥಳದ ನಡೆದಂತ ಘಟನೆಗಳ ಆಧಾರಿತವಾಗಿ ಮಾತನಾಡಬೇಕು ಅಂತ ಪರ ವಿರೋಧಗಳ ಸೃಷ್ಟಿಯಾಗಿದೆ. ಇದು ಪರ ವಿರೋಧ ಅಂತ ಅಂದಾಗ ನನಗೊಂದಷ್ಟು ಅನುಮಾನಗಳನ್ನ ಇಲ್ಲಿ ಹುಟ್ಟಾಕುವಂತ ಸಂದರ್ಭ ಬಂದಿದೆ. ಮೊದಲನೇದಾಗಿ ನಮ್ಮ ಹೋರಾಟ ಧರ್ಮಸ್ಥಳದ ಸಂಸ್ಥೆ ಉಳಿಬೇಕು ಸ್ವಂತಕ್ಕೆ ಅನ್ನೋ ಒಂದು ಕಾರಣನ, ಇಲ್ಲ ಧರ್ಮಸ್ಥಳನು ಅನ್ನೋದು ದೇವಸ್ಥಾನ ಒಂದು ಮುಜರಾ ಇಲಾಖೆ ಹಿಂದೂ ಧರ್ಮದ ಇಲಾಖೆಗೆ ಸೇರಿ ಅದು ಹಿಂದೂ ಧರ್ಮದ ಪ್ರತಿಪಾದನೆ ಮಾಡ್ಬೇಕು ಅಂತ ಹೋರಾಟ ಮಾಡ್ಬೇಕಾ? ಈ ಎರಡರಲ್ಲಿ ನಾವು ಸೌಜನ್ಯ, ಪದ್ಮಲತಾ ಮತ್ತೆ ವೇದವಲ್ಲಿ ಏನು ಅನ್ಯಾಯ ಆಗಿದೆ ಅದ್ರ ಪರವಾಗಿ ಹೋರಾಟ ಮಾಡ್ಬೇಕಾ? ಮತ್ತೆ ಇವತ್ತಲ್ಲಿ ಹೊಸದಾದಂತ SIT ತನಿಖೆಗೆ ನಾವು ಬೆಂಬಲ ಕೊಟ್ಟು ಅದಕ್ಕೆ ಆಗ್ರಹವಾಗಿ ಜೊತೆಯಾಗಿ ನಿಂತ್ಬೇಕಾ ಅನ್ನೋ ಒಂದಷ್ಟು ಅನುಮಾನಗಳ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದಾವೆ. ಮತ್ತೆ ಡಿಬೇಟ್ಗಳು ನಡೀತಾ ಇದೆ. ನಾನು SFI ನಾನು ನನ್ನ ವರ್ಗ ನೋಟ ಮತ್ತೆ ನನ್ನ ದೃಷ್ಟಿ ಹೇಗಿರುತ್ತೆ ಅಂತಂದ್ರೆ, ಒಂದು ವರ್ಗ ಅದರಲ್ಲಿ ವಸಂತ್ ಗಿಳಿಯಾರ್ ಪ್ರತಿಪಾದನೆ ಮಾಡ್ತಾ ಇರೋಂಥದ್ದು ನಮ್ಮ ದಕ್ಷಿಣ ಕನ್ನಡದ ಧರ್ಮಸ್ಥಳ ತುಂಬಾ ಪ್ರಾಮುಖ್ಯತೆ ಒಳಗೊಂಡಂತ ಹಿಂದೂ ಶಾಶ್ವತವಾಗಿ ಬಂದಂತ ಒಂದು ಹಿಂದೂ ಧರ್ಮದ ದೇವಸ್ಥಾನ ಅಂತ ಹೇಳ್ತಾರೆ. ಆದ್ರೆ ಅವರು ಹಿಂದೂ ಧರ್ಮಕ್ಕೆ ಒಪ್ಪಲಾರದಂತೆ ಶ್ರೀ ಕ್ಷೇತ್ರ ಧರ್ಮಾಧಿಕಾರಿಗಳು ಯಾರಿದ್ದಾರೆ ಅವರ ಪರವಾಗಿನೇ ಇರ್ಬೇಕು, ಅವರನ್ನ ಅಡಿಯಲ್ಲೇ ಇರ್ಬೇಕು ಅನ್ನೋದು ಧರ್ಮಸ್ಥಳದ ಒಂದು ಪ್ರತಿಪಾದನೆ ಮಾಡ್ಕೊಂಡು ಅವ್ರು ವಾದ ಮಾಡ್ತಾ ಇದ್ದಾರೆ. ಅಂದ್ರೆ ಅವರು ಧರ್ಮಸ್ಥಳವಾಗಿಲ್ಲ, ಇವತ್ತಿನ ದೊಡ್ಡವರ ಪರವಾಗಿ ಅವರಿದ್ದಾರೆ, ಅರ್ಥ ಆಗ್ತಿದೆ. ಮತ್ತೆ ಇನ್ನೊಂದು ಹೊರಗಡೆ ಇನ್ನೊಂದು ಊರ ಪ್ರತಿಭಟನೆ ನಡೀತಾ ಇದೆ. ಅವರು ಹೇಳ್ತಾ ಇದ್ದಾರೆ ಇದು ಯಾರ ಸೊತ್ತು ಅಂತ ಪ್ರಶ್ನೆ ಮಾಡೋ ಇದ್ರಲ್ಲೇನೆ ಇದು ನಮ್ಮ ಸೊತ್ತು ಅಂತ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದು ನಿಮ್ಗೂ ಗೊತ್ತು. ನಮ್ಮ ತಿಮ್ಮರೋಡಿ ಅವರಾಗ್ಲಿ ಮತ್ತೆ ಗಿರೀಶ್ ಮಠಣ್ಣವರಾಗ್ಲಿ ಈ ಒಂದು ಹೋರಾಟವನ್ನ ಕಟ್ತಾ ಇದ್ದಾರೆ. ಆದ್ರೆ ನಾವೊಬ್ಬ SFI ವಿದ್ಯಾರ್ಥಿಯಾಗಿ ನಾನು ಹೇಳೋದೇನಂತಂದ್ರೆ, ಈ ಸರಣಿಯ ಹತ್ಯೆಗಳ ಜೊತೆ ಅನುಮಾನಾಸ್ಪದ ನಡೆದಂತ ಘಟನೆಗಳು, ಅಲ್ಲಿ ಸಾವುಗಳು ಮತ್ತೆ ಅವಕ್ಕೆ ಕೊಟ್ಟಂತ ಅವರು ರೂಪುರೇಷೆಗಳಿದಾವಲ್ಲ, ಇದ್ರ ಬಗ್ಗೆ ನ್ಯಾಯ ಒದಗಿಸುವಂತವ್ರು ಯಾರು? ಇದ್ರ ಬಗ್ಗೆ ಹೋರಾಟ ಮಾಡುವಂತದ್ದು ಯಾರು? ಯಾಕಂದ್ರೆ ನಾವು ಜೀವನ ಪೂರ್ತಿ ಸವಿಸಿದ್ರು ಪದ್ಮಲತಾಗೆ ಆಗಿರುವಂತ ಅನ್ಯಾಯ, ವೇದವಲ್ಲಿಗೆ ಆಗಿರುವಂತ ಅನ್ಯಾಯ, ಅನನ್ಯ ಭಟ್ಗೆ ಆಗಿರುವಂತ ಅನ್ಯಾಯ, ಅದರಲ್ಲೂ ಸೌಜನ್ಯಗೆ ಆದಂತ ಅನ್ಯಾಯ ನಾವು ಯಾರು ತೀರ್ಸ್ಕೊಡಕ್ಕಾಗಲ್ಲ ಅಂತ ಪರಿಸ್ಥಿತಿ ಇದೆ. ಇವತ್ತು ಸೌಜನ್ಯ ಕೇಸ್ ಎಲ್ಲಿದೆ ಅಂತಂದ್ರೆ ನ್ಯಾಯ ಸಿಗೋದು ಅನುಮಾನ ಅನ್ನೋದೇ ಇದೆ. ಯಾಕೆಂತಂದ್ರೆ ಇನ್ವೆಸ್ಟಿಗೇಷನ್ ಆಗೋವರೆಗೂ ಒಂದಂತ ಇಟ್ಕೊಂಡು ಒಬ್ರು ಮಾತಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಆದ್ಮೇಲೆ ಆರ್ಡರ್ ಕಾಪಿ ಏನ್ ಬರುತ್ತೆ ಕೋರ್ಟ್ ಅಲ್ಲಿ, ಅದನ್ನ ಇಟ್ಕೊಂಡು ಒಬ್ರು ಮಾತಾಡ್ತಾ ಇದ್ದಾರೆ. ಇವರು ಕನ್ವಿಕ್ಟೆಡ್ ಮಾಡೋದಕ್ಕೆ ಎಡವಿದ್ದಾರೆ ನ್ಯಾಯಾಂಗದಲ್ಲಿ ಅಂತ ಇಟ್ಕೊಂಡು ಒಬ್ರು ವಾದ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಅದು ಯೂಟ್ಯೂಬ್ಸ್ ಅಲ್ಲಿ ತುಂಬಾ ಸಿಗುತ್ತೆ. ನೀವು ವಸಂತ್ ಗಿಳಿಯಾರ್ ಅದನ್ನೇ ವಾದ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ಜಡ್ಜ್ ಕಾಪಿ ಏನ್ ಬಂದಿರುತ್ತೆ ಅದನ್ನ ಇಟ್ಕೊಂಡು ಒಂದ್ ಕಡೆ ವಾದ ಮಾಡ್ತಾ ಇದ್ದಾರೆ. ಇಲ್ಲಿ ಸೌಜನ್ಯ ಆದಂತ ಅನ್ಯಾಯ, ನಿಜವಾದ ಅಂತ ಅನ್ಯಾಯ ಯಾರ್ದು ಯಾವ ರೀತಿ ಅಂತ ಯಾರು ಸಮರ್ಥನೆ ಮಾಡೋದಕ್ಕೆ ಸಾಧ್ಯ ಆಗ್ತಿದೆ? ಈಗ ನಮಗೆ ವಸಂತ್ ಗಿಳಿಯಾರ್ ಒಂದು ಮಾತು ಹೇಳಿದ್ರು, ಸಂತೋಷ್ ರಾವ್ ಯಾರ ಪಾನ್ ಕಾರ್ಡ್ ಅಂತ. ನಾವು ಅದನ್ನ ಹೇಳ್ತೀವಿ, ಸೌಜನ್ಯ ಯಾರ ಪಾನ್ ಕಾರ್ಡು, ಸಂತೋಷ್ ರಾವ್ ಯಾರ ಪಾನ್ ಕಾರ್ಡ್ ಆಗಿ ನೀವು ಬಳಸ್ತಾ ಇರುವಂತದಲ್ವಾ ಅದು? ನೀವು ಧರ್ಮಸ್ಥಳ ಕ್ಷೇತ್ರಕ್ಕೆ ಆಲ್ರೆಡಿ ಮಸಿ ಬೆಳೆದಿದ್ದಾರೆ ಅಂತ ಹೇಳ್ತಿದ್ರಲ್ಲ. ಇಲ್ಲ ಸ್ವಾಮಿ, ಯಾವತ್ತು ವೇದವಲ್ಲಿ, ಪದ್ಮಾವತಿ, ಅದಾದ್ಮೇಲೆ ಅನನ್ಯ ಭಟ್ಟು, ಬರೀ ಈ ಸರಣೀಕೃತವಾಗತ್ತಾ ಏನ್ ಘಟನೆಗಳು ನಡೀತಾ ಇದೆಯೋ ಅವತ್ತೇ ಮಸಿ ಬೆಳೆದಿದ್ದ ಆಗಿದೆ. ಪ್ರತ್ಯೇಕವಾಗಿ ಬೆಳೆಯುವಂತದ್ದು ಏನಿಲ್ಲ ಧರ್ಮಸ್ಥಳಕ್ಕೆ. ಆದ್ರೆ ಇವತ್ತು ನಾವು ಎಷ್ಟು ನ್ಯಾಯಪರವಾಗಿ, ನ್ಯಾಯಯುತವಾಗಿ ಇವತ್ತಿನ ತನಿಖೆಗೆ ನಾವು ಎಷ್ಟು ಸಹಕಾರ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಯಾಕೆಂತಂದ್ರೆ ನಾವು ಪ್ರತ್ಯುತ್ತರ ಮಾಡ್ಬೇಕು ಅನ್ನೋದಿತ್ತ ಇಲ್ಲ. ಆದ್ರೆ ಅನ್ಯಾಯ ನಡೆದಾಗ, ಯಾಕೆಂತಂದ್ರೆ ಇವತ್ತು ಯೂಟ್ಯೂಬರ್ಸ್ ಮೇಲೆ ದಾಳಿ, ಲಾಯರ್ಸ್ ಮೇಲೆ ದಾಳಿ, ಇನ್ನ ಹೋರಾಟಗಾರ ಮೇಲೆಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಹೀಗೆ ಪ್ರಜಾಪ್ರಭುತ್ವದಲ್ಲಿ ಅನ್ಯಾಯ ನಡೀತಾ ಇದೆ ಅನ್ನೋದಕ್ಕಿಂತ ಅನ್ಯಾಯ ಧ್ವನಿ ಆಗೋದೇ ತಪ್ಪು ಅಂತ ಅಂದಾಗ ನಾವೆಲ್ಲಿದ್ದೀವಿ ಅನ್ನೋದನ್ನ ಅರ್ಥ ಮಾಡ್ಕೊಂಡು ನಾವು ಸೌಜನ್ಯ ಪರ ಹೋರಾಟದ ಜೊತೆಗೆ ನ್ಯಾಯಯುತವಾದಂತ ಪದ್ಮಲತಾ ಮತ್ತೆ ವೇದವಲ್ಲಿ ಮತ್ತೆ ಅನನ್ಯ ಭಟ್ ಇನ್ನಿತರ ಹೆಣ್ಣು ಮಕ್ಕಳಿಗೆ, ಇನ್ನಿತರ ಸಾವುಗಳಿಗೆ, ಇದು ನಾರಾಯಣ ಮತ್ತೆ ಈ ಯಮುನಾ ಏನ್ ನಡೆದಂತ ಘಟನೆ ಇದೆಯಲ್ಲ ಸರಣಿಯಾಗಿ, ಇವ್ರಿಗೆಲ್ಲ ಒಟ್ಟಾರೆ ನ್ಯಾಯ ಒದಗಿಸುವಂತ ಹೋರಾಟ ನಾವು ಸೃಷ್ಟಿ ಮಾಡ್ಬೇಕು.
ಆ ಕರ್ನಾಟಕ ಜನತೆ ನಾನು ಕೇಳ್ಕೊಂತಾ ಇದ್ದೀನಿ. ಮತ್ತೆ ಪೊಲೀಸ್ ವಿಂಗ್ ಏನಿದೆ SIT ತುಂಬಾ ನ್ಯಾಯಯುತವಾಗಿ ಸೂಕ್ಷ್ಮವಾಗಿ ಗಮನ ಇಟ್ಟು ಈ ಕಾರ್ಯಯೋಜನೆಯನ್ನ ಬಲಿಷ್ಠಗೊಳಿಸಿ, ಆದ್ರೆ ಎಲ್ಲೂನು ಒಂದು ಕ್ಷಣ ಮಾತ್ರದಕ್ಕೂ ಎಲ್ಲೂ ಸಮಸ್ಯೆಯನ್ನ ಸೃಷ್ಟಿ ಮಾಡೋದು ಖಂಡಿತ ಇದ್ದಾರೆ. ಇವತ್ತು ಯೂಟ್ಯೂಬರ್ಸ್ ಮೇಲೆ ಆಗಿರುವಂತ ದಾಳಿ ನೋಡ್ತಾ ಇದ್ರೆ ಖಂಡನೀಯ. ಯಾಕೆಂತಂದ್ರೆ ಅಲ್ಲೇ ರಸ್ತೆ ಬದಿಯಲ್ಲೇ ಅವ್ರನ್ನ ಹಿಡಿದು ಹೊಡೆಯುವಂತದ್ದು ಅಂತಾದ್ರೆ ಇನ್ನ ಕಾರಣದಂಗೆ ಏನೇನ್ ಆಗಿರ್ಬೋದು ಅಂತ ಊಹೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ. ದಯವಿಟ್ಟು ಧರ್ಮವನ್ನ ಉಳಿಸಿ ಅಂತ ಕೇಳ್ತಾ, ಧರ್ಮದ ಮೇಲೆ ನಂಬಿಕೆ ಇಡೋರಿಗೆ ನಾವು ಮನವಿ ಮಾಡ್ಕೊಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಇನ್ಕ್ಲಾಬ್ ಜಿಂದಾಬಾದ್, SFI ಜಿಂದಾಬಾದ್.